ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಭಾಷಾ ಶಿಕ್ಷಕನ ಸಾಮರ್ಥ್ಯಗಳು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಭಾಷಾ ಬೋಧನೆಯಲ್ಲಿ ಏನಾಗುತ್ತೆ ಅಂದ್ರೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋದ್ರು ಕೂಡ ಕನ್ನಡ ಭಾಷಾ ಶಿಕ್ಷಕನ ಸಾಮರ್ಥ್ಯಗಳು ಅಂತ ಏನ್ ಬರುತ್ತೆ ಅಲ್ಲಿ ಪದವಿ ಹಂತದಲ್ಲಿ ಕನ್ನಡವನ್ನ ಕಡ್ಡಾಯ ಐಚ್ಛಿಕ ವಿಷಯವನ್ನಾಗಿ ಶಿಕ್ಷಕರು ಅಧ್ಯಯನ ಮಾಡಿರ್ಬೇಕು. ಪದವಿ ಹಂತದಲ್ಲಾದ್ರೂ ಕನ್ನಡವನ್ನ ಕಡ್ಡಾಯ ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರ್ಬೇಕು. ಕನ್ನಡ ವಿಷಯದಲ್ಲಿ ಅಪಾರವಾದ ಜ್ಞಾನವನ್ನ ಒಳಗೊಂಡಿರ್ಬೇಕು. ಆ ಜೊತೆಗೆ ಬೋಧನಾ ಪದ್ಧತಿ ಹಾಗೂ ಬೋಧನಾ ಉಪಕರಣಗಳ ಬಳಕೆ ಬಗ್ಗೆ ಅವ್ರಿಗೆ ಅರಿವು ಇರಬೇಕು. ಕಲ್ಪನಾ ಶಕ್ತಿ, ಭಾಷಾ ಅಭಿಮಾನ, ಭಾಷಾ ಸಾಮರ್ಥ್ಯವನ್ನ ಹೊಂದಿರಬೇಕು. ಬೋಧನೆಯ ಧ್ಯೇಯೋದ್ದೇಶಗಳ ದೋಷಗಳ ಬಗೆಗೆ ಜ್ಞಾನವನ್ನ ಒಳಗೊಂಡಿರ್ಬೇಕು. ಮನೋವಿಜ್ಞಾನ ವಿಷಯದ ಅರಿವು ಇರಬೇಕು. ಶಿಕ್ಷಕರು ಮಧುರ ಹಾಗೂ ಸ್ಪಷ್ಟವಾಗಿ ಧ್ವನಿಯನ್ನ ಹೊಂದಿರಬೇಕು. ಶಿಕ್ಷಕನು ಭಾಷೆಯ ಮೇಲೆ ಹಿಡಿತವನ್ನ ಸಾಧಿಸಿರ್ಬೇಕು. ಶಿಕ್ಷಕನು ತಾಳ್ಮೆ ಹಾಗೂ ಸಂಯಮ ಗುಣವನ್ನ ಹೊಂದಿರಬೇಕು. ಶಿಕ್ಷಕನು ನೈತಿಕ ಹಾಗೂ ಶೈಕ್ಷಣಿಕ ಮೌಲ್ಯಗಳನ್ನ ತಿಳಿದಿರ್ಬೇಕು. ಶಿಕ್ಷಕನು ಸ್ನೇಹಜೀವಿ ಆಗಿರ್ಬೇಕು ಹಾಗೂ ಹಾಸ್ಯ ಪ್ರವೃತ್ತಿಯನ್ನ ಹೊಂದಿರಬೇಕು. ಅನ್ಯ ಭಾಷೆ ಅಂದ್ರೆ ಏನು ನೋಡಿ. ಅನ್ಯ ಭಾಷೆ, ಮಾತೃಭಾಷೆ, ನಮ್ಮ ಮಾತೃಭಾಷೆ ಕನ್ನಡ. ಮಾತೃಭಾಷೆಯನ್ನ ಹೊರತುಪಡಿಸಿ ಭಾಷೆಗಳನ್ನೇ ಅನ್ಯ ಭಾಷೆ ಅಂತ ಕರಿತೀವಿ. ಮಾತೃಭಾಷೆಯನ್ನ ಹೊರತುಪಡಿಸಿದಂತಹ ಭಾಷೆಗಳನ್ನ ನಾವು ಅನ್ಯ ಭಾಷೆ ಅಂತ ಹೇಳಿ ಕರೆಯುತ್ತೀವಿ. ಇದನ್ನೇ ದ್ವಿತೀಯ ಭಾಷೆ ಅಂತ ಕೂಡ ಕರೀತಾರೆ. ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರೀತಾರೆ. ಸಂಸ್ಕೃತ, ತಮಿಳು, ಇಂಗ್ಲಿಷ್ ಎಲ್ಲಾನು ಅಂದ್ರೆ ಈ ರೀತಿಯಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ ಇನ್ನುಳಿದ ಭಾಷೆಗಳನ್ನ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ನೋಡಿ, ತರಗತಿಗೆ ಶಿಕ್ಷಕನ ಅವಶ್ಯಕತೆ ಎಷ್ಟಿದೆ ನೋಡಿ. ಕಲಿಕೆಯನ್ನ ಸರಳಗೊಳಿಸುವುದಕ್ಕೆ, ಮಾರ್ಗದರ್ಶನ, ಸಲಹೆ, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋದಕ್ಕೆ, ಜೊತೆಗೆ ಶೈಕ್ಷಣಿಕ ಗುರಿಗಳನ್ನ ಸಾಧಿಸೋದಕ್ಕೆ ಶಿಕ್ಷಕರ ಅವಶ್ಯಕತೆ ಇದೆ. ಜೊತೆಗೆ ವಿದ್ಯಾರ್ಥಿಯ ಸಮಸ್ಯೆಗೆ ಪರಿಹಾರವನ್ನ ಸೂಚಿಸೋದಕ್ಕೆ, ವಿದ್ಯಾರ್ಥಿಗಳ ದೋಷಗಳನ್ನ ತಿದ್ದೋದಕ್ಕೆ ಶಿಕ್ಷಕರ ಅವಶ್ಯಕತೆ ಇದೆ. ಭವಿಷ್ಯ ಭಾರತವನ್ನ ರೂಪಿಸೋದಕ್ಕೂ ಕೂಡ ಶಿಕ್ಷಕರ ಅವಶ್ಯಕತೆ ಇದೆ. ಪಠ್ಯಪೂರಕ ಚಟುವಟಿಕೆ ಅಂದ್ರೆ ಏನು? ಪಠ್ಯಪೂರಕ ಚಟುವಟಿಕೆ ಅಂದ್ರೇನು? ಶಾಲಾ ಪಠ್ಯದೊಂದಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಪ್ರಗತಿಗೆ ಕಾರಣವಾಗುವಂತಹ ಎಲ್ಲ ರೀತಿಯ ಚಟುವಟಿಕೆಗಳನ್ನ ಪಠ್ಯಪೂರಕ ಚಟುವಟಿಕೆಗಳು ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾದ್ರೆ ಅವೆಲ್ಲ ಪ್ರಕಾರಗಳು ಅಂದ್ರೆ ಈ ಒಂದು ಏನ್ ಹೇಳಿದ್ವಿ ನಾವು ಪಠ್ಯಪೂರಕ ಚಟುವಟಿಕೆ ಅಂದ್ರೆ ಈ ಪಠ್ಯಪೂರಕ ಚಟುವಟಿಕೆಗಳ ಪ್ರಕಾರಗಳು ಯಾವ್ಯಾವು ಅಂತ ನೋಡಿದ್ರೆ ನೋಡಿ, ಕವಿ ಜಯಂತಿ, ಕವಿಗೋಷ್ಠಿ, ಸಾಹಿತ್ಯ ಸಂಘಗಳು, ಇತರೆ ಸ್ಪರ್ಧೆಗಳು, ಇವೆಲ್ಲವೂ ಏನು ಪ್ರಕಾರಗಳು. ಈಗ ಕವಿ ಜಯಂತಿ, ಕವಿಗೋಷ್ಠಿ, ಸಾಹಿತ್ಯ ಸಂಘಗಳು ಆಯ್ತು. ಇತರೆ ಸ್ಪರ್ಧೆಗಳು ಅಂತ ಹೇಳಿದಾಗ ಯಾವೆಲ್ಲ ಸ್ಪರ್ಧೆಗಳು ಬರುತ್ತೆ? ವಾಚನ ಸ್ಪರ್ಧೆ. ವಾಚನ ಅಂತ ಅಂದ್ರೇನು? ಓದೋದು. ಓದುಗಾರಿಕೆ ಅಂದ್ರೆ ಪಠಣ ಮಾಡುವುದು ಅಂತ ಅರ್ಥ. ಇದೊಂದು ಮಾನಸಿಕ ಹಾಗೂ ಶಾಬ್ದಿಕ ಕಾರ್ಯ ಆಗಿದೆ. ಮುದ್ರಿತ ವಿಷಯದ ಜೊತೆ ವ್ಯಕ್ತಿಯೊಬ್ಬ ನಡೆಸುವಂತಹ ಮಾನಸಿಕ ಕ್ರಿಯೆಯೇ ಓದು ಅಂತ ಆಗಿರುತ್ತೆ. ಆದ್ರೆ ಅದೇ ಮುದ್ರಿತ ವಿಷಯವನ್ನ ಆ ಭಾಷೆಯ ಮೂಲಕ ಪ್ರವೇಶಿಸಿ ಅದರಲ್ಲಿ ಅಡಕವಾಗಿರುವಂತಹ ಭಾವನೆಗಳನ್ನ ಅಥವಾ ವಿಷಯವನ್ನ ಗ್ರಹಿಸುವಂತಹ ಪ್ರಕ್ರಿಯೆಯೇ ವಾಚನ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾದ್ರೆ ವಾಚನದ ಉದ್ದೇಶ ಏನು ಅಂತ ನೋಡೋದಾದ್ರೆ ವಿದ್ಯಾರ್ಥಿಗಳಲ್ಲಿ ಭಾಷಾಭಿವೃದ್ಧಿಯನ್ನ ಇದು ಉಂಟು ಮಾಡುತ್ತೆ. ವಿದ್ಯಾರ್ಥಿಗಳಲ್ಲಿ ಸ್ವಂತಿಕೆಯನ್ನ ಉಂಟು ಮಾಡುತ್ತೆ. ವಿದ್ಯಾರ್ಥಿಗಳಲ್ಲಿ ಪಠ್ಯವನ್ನ ವೇಗವಾಗಿ ಓದಿ ಅರ್ಥ ಗ್ರಹಿಸುವ ಸಾಮರ್ಥ್ಯವನ್ನ ಕೂಡ ಇದು ಬೆಳೆಸುತ್ತೆ. ವಿದ್ಯಾರ್ಥಿಯಲ್ಲಿ ಶಬ್ದ ಸಂಪತ್ತನ್ನ ಹೆಚ್ಚಿಸುತ್ತೆ. ವಿದ್ಯಾರ್ಥಿಯಲ್ಲಿ ಮಾನವೀಯ ಮೌಲ್ಯಗಳು ಹಾಗೂ ನೈತಿಕ ಪ್ರಜ್ಞೆಯನ್ನ ಬೆಳೆಸುತ್ತೆ. ವಿದ್ಯಾರ್ಥಿಗಳಲ್ಲಿ ಅಭ್ಯಾಸದ ಮನೋಭಾವವನ್ನ ಕೂಡ ಬೆಳೆಸುತ್ತೆ. ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಹಾಗೂ ತಾರ್ಕಿಕತೆಯನ್ನು ಕೂಡ ಬೆಳೆಸ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಲ್ಲಿ ವ್ಯಾಖ್ಯೆಗಳನ್ನ ಸರಳವಾಗಿ, ಸ್ಪಷ್ಟವಾಗಿ, ನಿರರ್ಗಳವಾಗಿ ವಾಚಿಸುವಂತ ಅಥವಾ ಓದುವಂತ ಸಾಮರ್ಥ್ಯವನ್ನ ಕೂಡ ಇದು ಬೆಳೆಸುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಓದೋದ್ರಿಂದ ವಾಚನ ಸ್ಪರ್ಧೆಯಲ್ಲಿ ಓದೋದ್ರಿಂದ ಏನಾಗುತ್ತೆ? ವಿದ್ಯಾರ್ಥಿಗಳಲ್ಲಿ ಓದಿನ ವೇಗ, ಸೂಕ್ಷ್ಮತೆ, ಧ್ವನಿಯ ಏರಿಳಿತ, ನಿಲುಗಡೆ ಸ್ಥಾನ, ಧ್ವನಿಯ ಬದಲಾವಣೆ ಇವೆಲ್ಲವುಗಳನ್ನ ಅವರು ಗುರುತಿಸ್ತಾ ಹೋಗ್ತಾರೆ. ಇನ್ನು ಆಶುಭಾಷಣ ಸ್ಪರ್ಧೆ. ಆಶುಭಾಷಣ ಸ್ಪರ್ಧೆ ಅಂದ್ರೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಕೊಟ್ಟಿರುವಂತಹ ಯಾವುದಾದ್ರೂ ಒಂದು ಸಾಮಾನ್ಯ ವಿಷಯದ ಕುರಿತು ಅತಿ ಕಡಿಮೆ ಸಮಯದಲ್ಲಿ ಕೇಳುಗರ ಮುಂದೆ ಸಿದ್ಧಪಡಿಸಿದ ವೇದಿಕೆಯಲ್ಲಿ ಮಾತನಾಡುವುದನ್ನ ಆಶುಭಾಷಣ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ವಿದ್ಯಾರ್ಥಿಯ ಜ್ಞಾನ, ಆತ್ಮವಿಶ್ವಾಸ, ಸ್ವತಂತ್ರ ಆಲೋಚನೆ, ಹೊಸ ವಿಷಯವನ್ನ ಸಂದರ್ಭಕ್ಕೆ ಅನುಗುಣವಾಗಿ ನಿರೂಪಣೆ ಮಾಡುವ ಹಾಗೂ ಮಾತನಾಡುವ ಶೈಲಿ ಅಥವಾ ಮಾತಿನ ಶೈಲಿ ತಿಳಿಯೋದಕ್ಕೆ ಇದು ಸಹಾಯಕವಾಗಿದೆ ಆಶುಭಾಷಣ ಸ್ಪರ್ಧೆ. ಹಾಗಾದ್ರೆ ಅದ್ರ ಮಹತ್ವ ಏನು? ವಿದ್ಯಾರ್ಥಿಗಳಲ್ಲಿ ಮಾತನಾಡುವ ಕಲೆ ಕರಗತವಾಗಿಸೋದಕ್ಕೆ ಇದು ಸಹಾಯಕ ಆಗುತ್ತೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಸಭಾ ಕಂಪನ ದೂರವಾಗಿ ಸ್ಟೇಜ್ ಫಿಯರ್ ಹೋಗಿ ಆತ್ಮಸ್ಥೈರ್ಯ ಬರುತ್ತೆ. ವಿದ್ಯಾರ್ಥಿಗಳ ಉಚ್ಚಾರಣೆ ದೋಷಗಳು ಇಲ್ಲಿ ನಿವಾರಣೆ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಮಾತನಾಡುವಂತಹ ಅಥವಾ ಭಾಷಣ ಮಾಡುವಂತಹ ಸಾಮರ್ಥ್ಯ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ.
ಇನ್ನು ಹೊಸ ಪದ ಹಾಗೂ ವಾಕ್ಯಗಳ ಬಳಕೆಯನ್ನ ಹುಟ್ಟು ಹಾಕೋದು ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ವಿದ್ಯಾರ್ಥಿಗಳ ಪ್ರತಿಭೆಗೆ ಉತ್ತಮ ಅವಕಾಶ ಕೊಡುವುದು ಕೂಡ ಇದ್ರ ಮಹತ್ವವನ್ನ ಒಳಗೊಂಡಿದೆ. ಇನ್ನು ಕಂಠಪಾಠ ನೋಡಿ, ಹೀಗಂದ್ರೇನು? ಸಾಹಿತ್ಯದ ತುಣುಕನ್ನ ಮನನ ಮಾಡಿಕೊಂಡು ನಾವು ಅದನ್ನ ಸ್ಮರಿಸಿಕೊಂಡಾಗ ಸ್ಮೃತಿಯಲ್ಲಿ ಅದರ ರೂಪ ಶಾಶ್ವತವಾಗಿ ನಿಲ್ಲೋದಕ್ಕೆ ನಾವೇನಂತ ಕರಿತೀವಿ? ಕಂಠಪಾಠ ಅಂತ ಕರಿತೀವಿ. ಮಹತ್ವಗಳು ಅಂತ ನೋಡೋದಾದ್ರೆ, ಅಂದ್ರೆ ಕಂಠಪಾಠದ ಮಹತ್ವವನ್ನ ನೋಡೋದಾದ್ರೆ, ಇದು ಗ್ರಹಿಕಾ ಶಕ್ತಿ ಮತ್ತೆ ಸ್ಮೃತಿ ಶಕ್ತಿಯನ್ನ ಹೆಚ್ಚಾಗಿಸುತ್ತೆ. ಮನಸ್ಸಿನಲ್ಲಿ ಸಾಹಿತ್ಯದ ಉತ್ತಮ ಅಂಶಗಳು ಶಾಶ್ವತವಾಗಿ ನೆಲೆ ನಿಲ್ಲೋದಕ್ಕೂ ಕೂಡ ಸಹಾಯಕ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಆಯಾಸವನ್ನ ದೂರ ಮಾಡಿ ಮನರಂಜನೆಯನ್ನ ಇದು ಉಂಟು ಮಾಡುತ್ತೆ. ಓಕೆ, ಕವಿಗಳ ಸಂದೇಶವನ್ನ ರವಾನೆ ಅಥವಾ ಪ್ರಚಾರ ಮಾಡೋದಕ್ಕೂ ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ. ಓಕೆ, ಜೊತೆಗೆ ಕವಿಗಳ ಸಂದೇಶವನ್ನ ರವಾನೆ ಮಾಡೋದಕ್ಕೆ, ಪ್ರಚಾರ ಮಾಡೋದಕ್ಕೂ ಕೂಡ ಅನುಕೂಲ ಮಾಡಿಕೊಡುತ್ತೆ. ಮತ್ತೆ ವಿದ್ಯಾರ್ಥಿಗಳ ಭೌತಿಕ ಮಟ್ಟ ಕೂಡ ಇದರಿಂದ ಹೆಚ್ಚಾಗುತ್ತೆ. ಓಕೆ, ಇದೆಲ್ಲವೂ ಯಾವುದಕ್ಕೆ ಸಂಬಂಧಿಸಿದ್ದು? ಕಂಠಪಾಠ. ಓಕೆ, ಜೊತೆಗೆ ಈ ಕಂಠಪಾಠ, ಆಶುಭಾಷಣ ಸ್ಪರ್ಧೆ, ವಾಚನ ಸ್ಪರ್ಧೆ ಇವೆಲ್ಲವೂ ಯಾವುದಕ್ಕೆ ಸಂಬಂಧಿಸಿದ್ದು? ಪಠ್ಯಪೂರಕ ಚಟುವಟಿಕೆಗೆ ಸಂಬಂಧಿಸಿದ್ದು. ಓಕೆ, ಇವಾಗ ನಾವು ಪಠ್ಯಪೂರಕ ಚಟುವಟಿಕೆ ಅಂದ್ರೇನು, ಅವುಗಳ ಪ್ರಕಾರಗಳು ಅಂದ್ರೆ ಕವಿ ಜಯಂತಿ, ಕವಿಗೋಷ್ಠಿ, ಸಾಹಿತ್ಯ ಸಂಘಗಳು, ಇತರ ಸ್ಪರ್ಧೆಗಳು ಅಂತ ಬಂದಾಗ ವಾಚನ ಸ್ಪರ್ಧೆ, ಕಂಠಪಾಠ ಸ್ಪರ್ಧೆ ಇವೆಲ್ಲ ನೋಡಿದ್ವಿ. ಓಕೆ, ಸೊ ಇದು ಕಂಪ್ಲೀಟ್ ಆಯ್ತು. ಓಕೆ, ಇನ್ನು ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಬೇರೆ ಕಾನ್ಸೆಪ್ಟ್ ಅನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.